ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಸ್ಯಾಂಡಲ್ವುಡ್ ನಲ್ಲಿ ಏನೆಲ್ಲ ನಡೀತಿದೆ, ಈ ವಾರದ ಅಪ್ಡೇಟ್ಗಳು ಏನೆಲ್ಲ ಇದಾವೆ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ದಿಗಂತ್ ಮತ್ತು ಬಿಗ್ ಬಾಸ್ ನ ಸಂಗೀತ ಶೃಂಗೇರಿ ಅವರ ಅಭಿನಯದಲ್ಲಿ ಮೂಡಿ ಬರ್ತಾ ಇರೋ ಮುಂದಿನ ಸಿನಿಮಾ ಮಾರಿಗೋಲ್ಡ್. ಈ ಸಿನಿಮಾದ ಟೀಸರ್ ಬಿಡುಗಡೆ ಆಗಿದೆ. ಸಿನಿಮಾವನ್ನ ನಿರ್ದೇಶನ ಮಾಡಿರೋದು ರಾಘವೇಂದ್ರ ಎಂ ನಾಯಕ್ ಅವರು. ಸಿನಿಮಾದ ನಿರ್ಮಾಣ ಮಾಡಿರೋದು ಸಹ ಇನ್ನೊಬ್ಬ ನಿರ್ದೇಶಕ ಅಂದ್ರೆ ರಘುವರ್ಧನ್ ಅವರು. ಟೀಸರ್ ನೋಡಿದಾಗ ಥ್ರಿಲ್ಲರ್ ಸಬ್ಜೆಕ್ಟ್ ಕತೆ ಇರುವಂತಹ ಸಿನಿಮಾ ಅಂತ ಗೊತ್ತಾಗುತ್ತೆ. ಟೀಸರ್ ಕೂಡ ಪ್ರಾಮಿಸಿಂಗ್ ಆಗಿದೆ. ನೀವಿನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ ಅಂತ ಹೇಳ್ತಾ ಮುಂದೆ KTM. ಹೌದು, KTM ಸಿನಿಮಾದಲ್ಲಿ ಹಲವು ವಿಭಿನ್ನ ಲುಕ್ ಗಳಲ್ಲಿ ದಿಯಾ ಸಿನಿಮಾ ಖ್ಯಾತಿಯ ದೀಕ್ಷಿತ್ ಶೆಟ್ಟಿ ಮೇನ್ ಲೀಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ನಿರ್ದೇಶನ ಮಾಡಿರೋದು ಅರುಣ್ ಅವರು. ಅಂಡ್ ಇವಾಗ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದಾಗ ಸಿನಿಮಾ ಒಂದು ಪ್ರೇಮ ಕಾವ್ಯ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ಎಮೋಷನ್ಸ್ಗೆ ಸಂಬಂಧಪಟ್ಟ ವಿಷಯಗಳು ಜಾಸ್ತಿ ಇರೋದು ಗೊತ್ತಾಗುತ್ತೆ. ಇನ್ನು ಟ್ರೈಲರ್ನ ನೋಡಿಲ್ಲ ಅಂದ್ರೆ ಲಿಂಕ್ ನ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ತಾ ಮುಂದೆ ನಿರೂಪ್ ಭಂಡಾರಿಯವರ ಹೊಸ ಸಿನಿಮಾ ಅನೌನ್ಸ್ ಆಗಿದೆ. ಸಿನಿಮಾದ ಟೈಟಲ್ ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ. ಒಬ್ಬ ತಂದೆ ಮಗನ ಕತೆ ಇರೋ ಸಿನಿಮಾ ಇದಾಗಿರಲಿದೆ. ಈ ಒಂದು ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ಇಲ್ಲಿ ಸತ್ಯನ ತಂದೆ ಹರಿಶ್ಚಂದ್ರನಾಗಿ ಕಾಣಿಸ್ಕೊಂಡಿದ್ದಾರೆ. ಸಚಿನ್ ವಾಲಿ ಅವರು ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಸಿನಿಮಾದ ಶೂಟಿಂಗ್ ಕೂಡ ಮುಗಿಸಿ ಇವಾಗ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ ಚಿತ್ರತಂಡ. ಇನ್ನು ಮುಂದೆ ನೋಡೋದಾದ್ರೆ ವಿ ಬಾಸ್ ಅಂದ್ರೆ ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಅಂಡ್ ಆ ಒಂದು ಸಿನಿಮಾ ನಿರ್ದೇಶನ ಮಾಡ್ತಿರೋದು ಆ ದಿನಗಳು ಖ್ಯಾತಿಯ KM ಚೈತನ್ಯ ಅವರು. ಅಂಡ್ ಇದು ನಿರ್ದೇಶಕರ 10ನೇ ಸಿನಿಮಾ ಕೂಡ ಹೌದು. ಈ ಒಂದು ಸಿನಿಮಾದ ಮತ್ತಷ್ಟು ಅಪ್ಡೇಟ್ಗಳು ಬರೋದು ಬಾಕಿ ಇದೆ. ನೋಡೋಣ ಮುಂದಿನ ಅಪ್ಡೇಟ್ ಏನ್ ಬರುತ್ತೆ ಅಂತ. ಇನ್ನು ಮುಂದೆ ನೋಡೋದಾದ್ರೆ ಗುರು ಶಿಷ್ಯರು ಸಿನಿಮಾದ ನಂತರ ಶರಣ್ ಅವರು ಉಪಾಧ್ಯಕ್ಷ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡೋದ್ರ ಮುಖಾಂತರ ಕಾಣಿಸ್ಕೊಂಡ್ರು. ಇನ್ನ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋ ಕುತೂಹಲಕ್ಕೆ ಇತ್ತೀಚೆಗಷ್ಟೇ ಸಿನಿಮಾ ತಂಡ ಅಂದ್ರೆ ಗುರು ಶಿಷ್ಯರು ಮತ್ತು ರ್ಯಾಂಬೋ 2 ಸಿನಿಮಾದ ಅದೇ ತಂಡ ಮತ್ತೊಮ್ಮೆ ಒಂದಾಗಲಿದ್ದಾರೆ. ಅದು ಶರಣ್ ಅವರ ಇನ್ನು ಹೆಸರಿಡದ ಸಿನಿಮಾದಲ್ಲಿ. ಈ ಒಂದು ವಿಷಯವನ್ನ ಸ್ವತಃ ನಿರ್ದೇಶಕ ತರುಣ್ ಸುಧೀರ್ ಅವರು ಶರಣ್ ಅವರ ಬರ್ತ್ಡೇಗೆ ಅಂತ ಟ್ವಿಟರ್ ನಲ್ಲಿ ಒಂದು ಪೋಸ್ಟರ್ ಹಂಚಿಕೊಳ್ಳುವುದರ ಮೂಲಕ ಈ ಒಂದು ವಿಷಯವನ್ನ ಕನ್ಫರ್ಮ್ ಮಾಡಿದ್ದಾರೆ. ಇನ್ನ ಮುಂದೆ ನೋಡೋದಾದ್ರೆ ಸಿಂಪಲ್ ಸುನಿ ಅವರ ಮತ್ತೊಂದು ಸಿನಿಮಾ ಒಂದು ಸರಳ ಪ್ರೇಮ ಕಥೆ. ದೊಡ್ಡ ಮನೆ ಕೂಸು ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಮಗ ವಿನಯ್ ರಾಜ್ಕುಮಾರ್ ಅವರು ಮತ್ತು ಮಲೈಕಾ ಸಿಂಗ್ ಅವರು ಮೇನ್ ಲೀಡ್ ಅಲ್ಲಿ ಕಾಣಿಸಿಕೊಂಡಿರುವ ಈ ಸಿನಿಮಾಗೆ ಸಂಗೀತ ನೀಡಿರೋದು ವೀರ್ ಸಮರ್ಥ್ ಅವರು. ಈಗಾಗಲೇ ಕೆಲವು ಹಾಡುಗಳು ಗುನುಗುವಂತಿವೆ. ಅಂಡ್ ಈ ಒಂದು ಸಿನಿಮಾ ಕೂಡ ಫೆಬ್ರವರಿ 9ಕ್ಕೆ ರಿಲೀಸ್ ಆಗ್ತಿದೆ. 8ನೇ ತಾರೀಕು ಪ್ರೀಮಿಯರ್ ಶೋಗಳಿದ್ದು ಎಲ್ಲರೂ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತಾ ಮುಂದೆ ನೋಡೋದಾದ್ರೆ ಇದೇ ಮಾರ್ಚ್ 15ಕ್ಕೆ ಹೊಸಬರ ಸೋಮು ಸೌಂಡ್ ಇಂಜಿನಿಯರ್ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಅಂಡ್ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸುಕ್ಕ ಸೂರಿ ಅವರ ಬಳಿ ಸಹ ಮತ್ತು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿರುವ ಅನುಭವ ಇರುವ ಅಭಿ ಅವರು. ಇವರಿಗೆ ನಿರ್ದೇಶಕರಾಗಿ ಇದು ಮೊದಲ ಸಿನಿಮಾ. ಅಂಡ್ ಈ ಒಂದು ಸಿನಿಮಾ ಕೂಡ ಮಾರ್ಚ್ 15ಕ್ಕೆ ತೆರೆ ಕಾಣಲಿದೆ. ಅಂಡ್ ಸುಕ್ಕ ಸೂರಿ ಅವರು ಈ ಒಂದು ಸಿನಿಮಾ ತಂಡಕ್ಕೆ ಮತ್ತು ತಮ್ಮ ಶಿಷ್ಯನಿಗೆ ಶುಭ ಕೋರಿ ಪತ್ರವನ್ನ ಬರೆದಿದ್ದಾರೆ, ವಿಶ್ ಮಾಡಿದ್ದಾರೆ. ಸಿನಿಮಾ ಮೇಲೆ ಯಾವುದೇ ತರಹದ ನಿರೀಕ್ಷೆ ಸದ್ಯಕ್ಕಂತೂ ಇಲ್ಲ. ಮುಂದೆ ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ಮುಂದೆ ನೋಡೋದಾದ್ರೆ ಇತ್ತೀಚೆಗೆ ಸೌಂಡ್ ಮಾಡ್ತಾ ಇರೋ ಸಿನಿಮಾ ಅಂದ್ರೆ ಅದು ಧೈರ್ಯಂ ಸರ್ವರ್ಥ ಸಾಧನಂ. ಈ ಸಿನಿಮಾವನ್ನ ಡೈರೆಕ್ಟ್ ಮಾಡೋದು AR ಸಾಯಿರಾಮ್ ಅವರು. ಅಂಡ್ ವಿಹಾನ್, ಅನುಷ್ಕಾ ರಾಯ್, ಯಶ್ ಶೆಟ್ಟಿ, ಬಾಲ ರಜ್ವಾಡಿ, ಪ್ರದೀಪ್ ಪೂಜಾರಿ ಅವರೇ ಸಿನಿಮಾದ ಹೈಲೈಟ್. ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನಿಜಕ್ಕೂ ಸೂಪರ್ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ಬಡವರ ಮೇಲಿನ ಶೋಷಣೆಯ ಮೇಲೆ ಮುಖ್ಯವಾಗಿ ಕಥೆಯನ್ನ ಮಾಡಿರೋ ಹಾಗಿದೆ ನಿರ್ದೇಶಕರು. ಟ್ರೈಲರ್ ಕಟ್ ಕೂಡ ಚೆನ್ನಾಗಿದೆ. ಇದೇ ತಿಂಗಳು ಫೆಬ್ರವರಿ 23ಕ್ಕೆ ಥಿಯೇಟರ್ಗೆ ಬರ್ತಾ ಇದೆ. ಎಲ್ಲರೂ ಥಿಯೇಟರ್ಲಿ ಸಿನಿಮಾನ ನೋಡಿ ಅಂತ ಕೇಳ್ತಾ ಇನ್ನು ಮುಂದೆ ನೋಡೋದಾದ್ರೆ ರಂಗಾಯಣ ರಘು ಅವರು ಮತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಮೈನ್ ಲೀಡ್ ಅಲ್ಲಿ ಇರುವಂತ ಸಿನಿಮಾ ಶಾಕಾಹಾರಿ ಟ್ರೈಲರ್ ನಿಂದಲೇ ಸೌಂಡ್ ಮಾಡ್ತಾ ಇದೆ. ಒಂದು ವಿಭಿನ್ನ ರೀತಿಯ ಕತೆ ಇರೋ ಸಿನಿಮಾ ಅಂತ ಕೇಳಿ ಬರ್ತಾ ಇದೆ. ಅಂಡ್ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಅದರ ರಿವ್ಯೂ ವಿಡಿಯೋನ ಮಾಡಿದೀವಿ, ಐ ಬಟನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡಿ ಅಂತ ಕೇಳ್ತಾ ಇನ್ನ ರಕ್ಷಿತ್ ಶೆಟ್ಟಿ ಅವರು ಉಳಿದವರು ಕಂಡಂತೆ ಸಿನಿಮಾದ ನಂತರ ಮತ್ತೆ ಯಾವ ಸಿನಿಮಾಗೂ ಆಕ್ಷನ್ ಕಟ್ ಹೇಳಿರ್ಲಿಲ್ಲ. ಅವರ ರಿಚರ್ಡ್ ಆಂಟನಿ ಸಿನಿಮಾ ಬಗ್ಗೆ ಹಲವು ರೂಮರ್ಸ್ ಹರಿದಾಡ್ತಾ ಇತ್ತು. ಅಂಡ್ ಇವಾಗ ಅದಕ್ಕೆಲ್ಲ ಬ್ರೇಕ್ ಬಿದ್ದಿದೆ. ಅಂದ್ರೆ ರಿಚರ್ಡ್ ಆಂಟನಿ ಸಿನಿಮಾವನ್ನ ಒಂಬಾಳೆ ಸಂಸ್ಥೆನೇ ನಿರ್ಮಾಣ ಮಾಡ್ತಾ ಇದೆ. ಮಾರ್ಚ್ 28ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋ ವಿಚಾರಗಳು ಕೆಲವೊಂದು ಮೂಲಗಳಿಂದ ಕೇಳಿ ಬರ್ತಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನಷ್ಟೇ ಆಗ್ಬೇಕಿದೆ. ನಿರ್ದೇಶಕ ಹೇಮಂತ್ ರಾವ್ ಅವರು ಮಾಡಿರೋ ಅಷ್ಟು ಸಿನಿಮಾದ ಕಥೆಗಳು ಒಂದಕ್ಕೊಂದು ವಿಭಿನ್ನ. ಇನ್ನ ಸಪ್ತ ಸಾಗರದ ಆಚೆಯಲ್ಲೋ ಸಿನಿಮಾದ ನಂತರ
ನಿರ್ದೇಶಕ ಹೇಮಂತ್ ರಾವ್ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋದಕ್ಕೆ ಇದೀಗ ಉತ್ತರ ಸಿಕ್ಕಿದೆ. ಹೌದು, ಶಿವರಾಜ್ ಕುಮಾರ್ ಅವರ ಜೊತೆ ಸಿನಿಮಾ ಮಾಡೋದು ಕನ್ಫರ್ಮ್ ಆಗಿದೆ. ಸಿನಿಮಾ ಸ್ಕ್ರಿಪ್ಟಿಂಗ್ ಹಂತದಲ್ಲಿ ಇದ್ದು ಕತೆ ಬರೆಯೋದ್ರಲ್ಲಿ ನಿರ್ದೇಶಕರು ಬ್ಯುಸಿಯಾಗಿದ್ದಾರೆ. ಅಂಡ್ ಇದು ಒಂದು ಆಕ್ಷನ್ ಡ್ರಾಮಾ ಕತೆ ಇರೋ ಸಿನಿಮಾ ಇದಾಗಿರಲಿದೆ. ಇನ್ನು ಶಿವಣ್ಣ ಅವರು ಭೈರತಿ ರಣಗಲು ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಮುಂದೆ ಶಿವಣ್ಣ ಅವರ ಡೇಟ್ಸ್ನ ನೋಡಿಕೊಂಡು ಆದಷ್ಟು ಬೇಗ ಸಿನಿಮಾನ ಅನೌನ್ಸ್ ಮಾಡ್ತಾರಂತೆ ನಿರ್ದೇಶಕರು. ಅಂಡ್ ಇದಿಷ್ಟು ಈ ವಾರದ ಕತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.